ಉಳ್ಕಲ್ಲಿರೋರಿಗೆ ಹಲ್ಲು ನೋವು ಇರೋರಿಗೆ ಉಳ್ಕಲ್ಲಿರಲಿ ಹಲ್ಲು ನೋವಿರಲಿ ಅವ್ರಿಗೆ ಅಗದು ಬಿಟ್ರೆ ಅರ್ಧ ಗಂಟೆ ಒಳಗಡೆ ಎಂಥ ನೋವಿದ್ರು ಕಮ್ಮಿ ಆಗೇ ಆಗ್ತದೆ. ಯಾವ ಮಾತ್ರನೂ ಬೇಡ, ಯಾವ ಇಂಜೆಕ್ಷನ್ ಬೇಡ, ಹಲ್ಲು ಕಿತ್ತಾಕೋದು ಬೇಡ. ಇನ್ನು 6 ತಿಂಗಳು ವರ್ಷಕ್ಕೆ ಮುಂದಕ್ಕೆ ಹೋಯ್ತದೆ. ಅಕಸ್ಮಾತ್ ಸಣ್ಣ ಆವಾಗ ಏನಾರ ಸ್ಟಾರ್ಟ್ ಆಗಿ ನೋವು ಇದ್ದರೆ ಅದು ಕಂಪ್ಲೀಟ್ ಒಂದು 3-4 ಸರಿ ತೊಗೊಂಡ್ಬಿಟ್ರೆ ಕಂಪ್ಲೀಟ್ ನಿಂತೋಗ್ಬಿಡ್ತದೆ. ಈಗ ಇನ್ನೊಂದು ಗಿಡದ ಬಗ್ಗೆ ಮಂಜಣ್ಣ, ಈ ಗಿಡ ಏನು ಮಂಜಣ್ಣ ಇದು ನಮ್ಗೆ ಹೇಳ್ಕೊಟ್ಟಿರೋದು ನಮ್ಮ ಗರುಡಪ್ಪ ಬಂದು ಆಲೆ ಮರ. ಇದು ನಂಬರ್ 1 ಕೆಲಸ ಮಾಡೋದ್ರೆ ನಾವು ಕೊಟ್ಟು ಉಪಯೋಗಿಸಿ ನಾವು ಎಷ್ಟೋ ಜನಕ್ಕೆ ಒಳ್ಳೇದಾಗಿರೋದು ಬಂದು ಉಳ್ಕಲ್ಲಿರೋರಿಗೆ ಹಲ್ಲು ನೋವು ಇರೋರಿಗೆ ಉಳ್ಕಲ್ಲಿರಲಿ ಹಲ್ಲು ನೋವಿರಲಿ ಅವ್ರಿಗೆ ಅಗದು ಬಿಟ್ರೆ ಅರ್ಧ ಗಂಟೆ ಒಳಗಡೆ ಎಂಥ ನೋವಿದ್ರು ಕಮ್ಮಿ ಆಗೇ ಆಗ್ತದೆ. ಯಾವ ಮಾತ್ರನೂ ಬೇಡ, ಯಾವ ಇಂಜೆಕ್ಷನ್ ಬೇಡ, ಹಲ್ಲು ಕಿತ್ತಾಕೋದು ಬೇಡ. ಇನ್ನು 6 ತಿಂಗಳು ವರ್ಷಕ್ಕೆ ಮುಂದಕ್ಕೆ ಹೋಯ್ತದೆ. ಅಕಸ್ಮಾತ್ ಸಣ್ಣ ಆವಾಗ ಏನಾರ ಸ್ಟಾರ್ಟ್ ಆಗಿ ನೋವು ಇದ್ದರೆ ಅದು ಕಂಪ್ಲೀಟ್ ಒಂದು 3-4 ಸರಿ ತೊಗೊಂಡ್ಬಿಟ್ರೆ ಕಂಪ್ಲೀಟ್ ನಿಂತೋಗ್ಬಿಡ್ತದೆ. ಮಂಜಣ್ಣ, ನೀವು ಇದು ಯಾರಿಗಾನ ಹಲ್ಲು ನೋವಿಗೆ ನಾನು ಕೊಟ್ಟಿದ್ರ ನೀವು ಯಾವಾಗನ? ನಮ್ಮ ಮಿಸ್ಸಸ್ಗೆ ಕೊಟ್ಟಿದ್ದೀನಿ. ಹೌದಾ? ಆಮೇಲೆ ತುಂಬ ಜನಕ್ಕೆ ಕೊಟ್ಟಿದ್ದೀನಿ, ಹಲವಾರು ಜನಕ್ಕೆ ಕೊಟ್ಟಿದ್ದೀನಿ. ಎಲ್ಲ ಒಂದು ½ ಅನ್ ಅವರ್ಗೆ ನೋವು ಕಮ್ಮಿ ಆಗ್ತದೆ ಸರ್. ಯಾವ ಇಂಜೆಕ್ಷನ್ ಇಲ್ಲ, ಹಲ್ಲು ಕೀಳ್ಸಂಗಿಲ್ಲ. ಎಷ್ಟೋ ಜನ ಹಲ್ಲು ಕೀಳಿಸ್ಬೇಕು ಅಂದವ್ರಿಗೆಲ್ಲ ಇದನ್ನೇ ಕೊಟ್ಟಿರೋದು. 100% ವಾಸಿ ಆಗುತ್ತೆ. ನೀವು ಬೇಕಾದ್ರೆ ಉಪಯೋಗ ಮಾಡಿ ನೋಡಲಿ ವೀಕ್ಷಕರು, ಅವರೇ ಹೇಳ್ತಾರೆ. ನಾ ಸುಳ್ಳು ಎಲ್ಲ ಏನು ಹೇಳ್ತಲ್ಲ, ನಾನು ಇರೋದನ್ನ ಏನು ಉಪಯೋಗಿಸಿದ್ದೀನಿ ಅದನ್ನು ಮಾತ್ರ ನಾವು ಹೇಳ್ತೀವಿ. ಇದ್ರ ಹೆಸರು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಇರ್ತದೆ. ನಮ್ಮ ಕಡೆ ಆಲೆ ಮರ ಅಂತಾರೆ, ನಿಮ್ಮ ಕಡೆ ಆಲೆ ಮರ ಅಂತಾರೆ, ಕೆಲವು ಬೆಪ್ಪಾಲೆ, ಕುಟಜ, ಒಂದೊಂದು ಊರ ಕಡೆ ಒಂದೊಂದು ರೀತಿ ಕರೀತಾರೆ. ಸಾಧ್ಯ ಆದರೆ ಮಾಡ್ಕೊಳ್ಳಿ, ಇಲ್ಲ ಬೇಕಂದ್ರೆ ಕೇಳಿ. ಅದು 3 ಇನ್ನೇನೂ ಬೇಕಾಗಿಲ್ಲ. ಆಗ ನೋವುಗಳು ಇಮಿಡಿಯೇಟ್ ಉಳುಕೆ ಹೊಡಿತದೆ, ಎಫೆಕ್ಟ್ ಇದ್ರದ್ದು ಖಾರ. ಅವಾಗ ಬೆಂಡಾದಾಗ ಏನಾಗುತ್ತೆ, ಅದು ಉಳುಕೆ ಒಂಥರ ಸ್ಟ್ರೆಂತ್ ಇರಲ್ಲ, ಅದು ಸಾಯೋ ಚಾನ್ಸು ಇರ್ತದೆ. ಅದು ಸೂಪರ್. ಅಂದರೆ ರಾತ್ರಿ ಬೆಲ್ಲ ಇಟ್ಕೊಂಡು ಎಲ್ಲಿ ಉಳ್ಕಲ್ಲಿದೆ ಆ ಜಾಗದಲ್ಲಿ ಬೆಲ್ಲ ಒತ್ತಿಸ್ಕೊಂಡು ಮಡಿಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಮುಟ್ಟತಲ್ಲೇನೆ ಇದನ್ನ ಸೊಪ್ಪನ್ನ ಸೇರಿಸ್ಕೊಂಡು ಅಗದು ಬಿಟ್ರೆ ಆ ಹುಳ ಸತ್ತೋಗ್ಬಿಡ್ತದೆ. ಗೊತ್ತಾಯ್ತಾ? ಹುಳ ಸತ್ತೋಗ್ಬಿಡ್ತದೆ. ಅಕಸ್ಮಾತ್ ಇಲ್ಲ ಈ ಟೈಮಲ್ಲಿ ನೋವು ಬಂದಿದೆ ಅಂತಂದ್ರೆ ಇಮಿಡಿಯೇಟಾಗಿ 3 ಅದು ಸಿಕ್ಕಲಿಲ್ವಾ, ಇದು ಒಂದೇ ಸಾಕು, ಇಮಿಡಿಯೇಟಾಗಿ ನೋವು ಕಮ್ಮಿ ಆಗ್ಬಿಡುತ್ತೆ. ½ ಅನ್ ಅವರಲ್ಲಿ ಕಮ್ಮಿ ಆಗುತ್ತೆ. ಇದೆಲ್ಲ ನೋಡಿ ಸ್ವಾಮಿ, ಇದೆಲ್ಲ ಮನೆಗಳ ತಗ ಇರ್ತದೆ, ನಮ್ಗೆ ಗೊತ್ತಾಗಲ್ಲ. ಸುಮಾರು ಕಡೆ ಸಿಗುತ್ತೆ ಗಿಡ. ಆಮೇಲೆ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದೆ, ಎಕ್ಕದ ಗಿಡಕ್ಕೆ ಸಂಬಂಧಪಟ್ಟಂಗೆ ಈ ಅಲರ್ಜಿ ಇದಕ್ಕೆ ಇದೆಲ್ಲ ತುರಿಕೆ ಸೋರೇಸಿಸ್ ಅಂತ ಏನು ಹೇಳಿದ್ರಲ್ಲ, ಆಲೆ ಮರ ಅಂತ ಹೇಳಿದೆ ನೋಡಿ. ಇದೇನೆ ಇದ್ರ ಎಲೆನೂ ಅದೇ ಅವಾಗ ಏನು ಹೇಳಿದ್ದೆ, ಅದ್ರೊಳಗಡೆ ಈ ಎಲೆನೂ ಮಿಕ್ಸ್ ಮಾಡ್ಕೊಂಡ್ರೆ ಅದು ಸೋರೇಸಿಸ್ ಅದೆಲ್ಲ ಕಮ್ಮಿ ಆಗ್ತದೆ. ಕಡತ, ಇದು ಕಜ್ಜಿ ಅದೆಲ್ಲ ವಾಸಿ ಆಗ್ತದೆ. ಆಲೆ ಮರೆ ಅಂತಾರೆ, ಬೆಪ್ಪಾಲೆ ಅಂತಾರೆ. ಈ ಗಿಡದ ಬಗ್ಗೆ ನೀವು ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೀವಿ. ಇದು ಈ ಗಿಡನ ವಾಮಾಚಾರದಲ್ಲೂ ಬಳಕೆ ಮಾಡ್ತಾರೆ. ಆಮೇಲೆ ಈ ಗಿಡದ್ದು ಏನಿದೆ, ಇದರಿಂದನೇ ನಮ್ಮ ಇದು ಆಟಿಕೆಗಳು ಮಾಡ್ತಾರೆ ನೋಡಿ, ಚನ್ನಪಟ್ಟಣದ ಆಟಿಕೆಗಳು, ಅದೆಲ್ಲ ಮಾಡಲಿಕ್ಕೆ ಈ ಗಿಡನೇ ಬಹಳ ಒಳ್ಳೆಯದು. ಆಮೇಲೆ ಈ ಗಿಡ ಹಾಲು ಬರುತ್ತಲ್ವ, ಯಾವೆಲ್ಲ ಗಿಡ ಹಾಲು ಬರುತ್ತೆ ಅದೆಲ್ಲ ಬಹಳ ಒಳ್ಳೇದಂತೆ ಡೈಜೆಷನ್ಗೆ. ಹಿಂದೆ ಬ್ರಿಟಿಷರು ಬರೋದಕ್ಕೆ ಮುಂಚೆ ಈ ಇದಕ್ಕೆ ಖಾರಕ್ಕೆ ಇದೇ ಎಲೆನೇ ಅರಿತಿದ್ರಂತೆ. ಅಂದ್ರೆ ಮೆಣಸಿನಕಾಯಿ ಇರ್ಲಿಲ್ವಲ್ಲ, ಮೆಣಸಿರ್ಲಿಲ್ವ, ಅವಾಗ ಇದೇ ಎಲೆನೆ ಅಂದ್ರೆ ಭಯಂಕರ ಖಾರ. ಇದು ತಿನ್ನುವಾಗ ಡೈಜೆಷನ್ ಬಹಳ ಒಳ್ಳೇದಂತಲ್ಲ ಇದು. ಡೈಜೆಷನ್ ಏನು ನಾನು ಅಬ್ಸರ್ವ್ ಮಾಡಿಲ್ಲ ಸರ್, ನಂಗೆ ಗೊತ್ತಿರೋದಷ್ಟೇ ಹೇಳ್ತೀನಿ. ಇದು ಮಾತ್ರ ಇದನ್ನ ಸಾಂಬಾರ್ಗೆ ಅರಿತಿದ್ರಂತ. ಇದನ್ನ ಸಾಂಬಾರ್ಗೆ ಅಂದ್ರೆ ಒಟ್ಟಿಗೆ ಹೋಗುತ್ತೆ ಇರ್ಬೋದು. ಒಟ್ಟಿನಲ್ಲಿ ಸಾಂಬಾರ್ಗೆ ಇದನ್ನೇ ಬ್ರಿಟಿಷರು ಬರೋಕೆ ಮುಂಚೆ ಇದೆಲ್ಲ ಅವಾಗೆಲ್ಲ ಇದೆ ಅಂತ ಆ ಕಾಲದಲ್ಲೆಲ್ಲ ನಮ್ಮ ಇವ್ರು ಹೇಳಿದ್ದು, ಗರುಡಪ್ಪ ಹೇಳಿದ್ದು, ಇದೇ ಎಲೆನೇ ಸಾಂಬಾರ್ಗೆ ಅರಿತಿದ್ರು. ಒಟ್ಟಿನಲ್ಲಿ ಹಲ್ಲು ನೋವಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ವಿಷ ಇಲ್ಲ, ಇದು ವಿಷ ತಿನ್ಬೋದು, ತಿಂದ್ರು ನುಂಗುದ್ರು ಇದ್ರ ರಸನ ಏನು ಆಗಲ್ಲ. ಒಟ್ನಲ್ಲಿ ಹಾಲಲ್ಲಿ ಹೌದು, ಇದು ಕಾಯಿ ಬರ್ತದಲ್ಲ, ಕಾಯಿ ಜವಳಿ ಕಾಯಿ ತರ ಹಿಂಗೆ ಜೊಂಟಿಯಾಗಿ ಬರುತ್ತೆ. ಈ ಕಾಯಿನ ಹಾಲ್ಗೆ ಹಾಕ್ಬಿಟ್ರೆ ಇಮಿಡಿಯೇಟ್ಲಿ ಸ್ವಲ್ಪ ಹೊತ್ತಿಗೆ ನಾವು ಮೊಸರು ಆಗ್ಬಿಡುತ್ತೆ. ಕರೆಕ್ಟ್, 1 ನಿಮಿಷಕ್ಕೆ ನೋಡಿ ಎಷ್ಟು ಮರ್ತವೆ. ನಿಮ್ಗೆ ಗೊತ್ತಾ ಸ್ವಾಮಿ, ನಮ್ಗೆ ನನಗೆ ಒಂದು ಗೊತ್ತಿದ್ರೆ ನೀವು ಇನ್ನೊಂದು ಹೇಳ್ತೀರಾ. ಇದು ನೋಡಿ, ಇದು ಹಾಲನ್ನ ಈ ಹಾಲನ್ನ ತೆಗೆದು ಕುಡಿಯೋ ಹಾಲೊಳಗಡೆ ಹಾಕ್ಬಿಟ್ರೆ ಒಂದು 5 ನಿಮಿಷಕ್ಕೇನೆ ಇಲ್ಲ 2 ನಿಮಿಷಕ್ಕೇನೆ ಮೊಸರು ಆಗ್ಬಿಡ್ತದೆ. ಮೊಸರು ಆ ಥರ ಎಪ್ಪಾಗಲ್ಲ, ಅಷ್ಟು ಗಟ್ಟಿ ಆಗ್ಬಿಡ್ತದೆ. ಇಮಿಡಿಯೇಟ್ ಆಗಿ ಅನ್ನ ತರಿಸಿ ಊಟ ಮಾಡ್ಬೋದು ಒಂದು 2 ನಿಮಿಷಕ್ಕೇನೆ. ಅಷ್ಟು ಒಳ್ಳೇದು ಇದು ಗಿಡ, ಅದ್ಭುತವಾದಂಥ ಗಿಡ. ಒಳ್ಳೆ ಗಾಯಗಳಿಗೆಲ್ಲ ಇದನ್ನು ಬಳಕೆ ಮಾಡ್ತಾರೆ. ಹೌದು. ಇದೇ ಹಾಲನ್ನ
ಗಾಯಗಳಿಗೆಲ್ಲ ಹಾಕ್ತಾರೆ. ಸೊಪ್ಪನ್ನು ಹಾಕ್ಬೋದು, ಸೊಪ್ಪನ್ನು ಹರಿಬೋದು. ಹಾಂ ಹಾಂ ಹಾಂ